ಎಲ್ಲರಿಗೂ ನಮಸ್ಕಾರ. ಈ ಕಲಿಯುಗದಲ್ಲಿ ನಾವು ಕಂಪಲ್ಸರಿ ನೋಡಬೇಕಾಗಿರೋ ದೇವಸ್ಥಾನ ಪುಣ್ಯಕ್ಷೇತ್ರ ಬಂದು ತಿರುಮಲ. ಯಾಕಂದ್ರೆ ಈ ಕಲಿಯುಗದಲ್ಲಿ ನಾನೇ ಪ್ರತ್ಯಕ್ಷವಾಗಿ ತಿರುಮಲ ಬೆಟ್ಟದಲ್ಲಿ ಇರ್ತೀನಿ ಅಂತ ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣುವೇ ಹೇಳಿದ್ದಾರೆ. ಈ ಮಾತು ನಾನು ಹೇಳ್ತಿಲ್ಲ, ಸ್ಕಂದ ಪುರಾಣದಲ್ಲಿ ಶ್ರೀ ವೆಂಕಟಾಚಲ ಮಹತ್ವದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಅಷ್ಟೇ ಅಲ್ಲ, ಪ್ರತಿ ಯುಗಕ್ಕೂ ಒಬ್ಬೊಬ್ಬ ಅಧಿಪತಿ ಇರ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋದೆ. ಸತ್ಯಯುಗಕ್ಕೆ ನರಸಿಂಹಸ್ವಾಮಿ, ತ್ರೇತಾಯುಗಕ್ಕೆ ಶ್ರೀರಾಮ, ದ್ವಾಪರ ಯುಗಕ್ಕೆ ಶ್ರೀಕೃಷ್ಣ, ಕಲಿಯುಗಕ್ಕೆ ಶ್ರೀ ಶ್ರೀನಿವಾಸ ಸ್ವಾಮಿ ಅಂದ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿ. ಆದ್ರಿಂದ ನಾವು ಕಲಿಯುಗದಲ್ಲಿ ಹುಟ್ಟಿರೋದ್ರಿಂದ ನಾವು ಕಂಪಲ್ಸರಿ ತಿರುಮಲ ದೇವಸ್ಥಾನ ನೋಡ್ಲೇಬೇಕು ಅಂತ ಹೇಳ್ತಾರೆ. ಸೊ ಇವತ್ತಿನ ಈ ಎಪಿಸೋಡ್ ಅಲ್ಲಿ ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ಇವತ್ತಿಗೂ ವಾಸಿಸುತ್ತಿರುವ ತಿರುಮಲ ಬೆಟ್ಟದ ಚರಿತ್ರೆಯ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ. ನಾನೀಗ ನಿಮ್ಮನ್ನು ಸುಮಾರು 200 ಕೋಟಿ ವರ್ಷಗಳ ಹಿಂದೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಸೊ ದಿಸ್ ಇಸ್ ಸಾಯಿ ಪ್ರಕಾಶ್. ವೆಲ್ಕಮ್ ಟು ಪ್ರಕ್ಕಿ ಫ್ಯಾಕ್ಟರಿ ಯೂನಿವರ್ಸ್ ಕನ್ನಡ ಚಾನೆಲ್. ಸೊ ಕಮಿಂಗ್ ಟು ದಿ ಟಾಪಿಕ್, ವರಾಹ ಸ್ವಾಮಿಯು ಭೂಮಾತೆಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸಿ ಯಥಾಸ್ಥಾನದಲ್ಲಿ ಇಕ್ಕಿರೋದ್ರಿಂದ ಭೂಮಾತೆಯು ವರಾಹ ಸ್ವಾಮಿಯನ್ನು ನನ್ನನ್ನು ಮದುವೆಯಾಗು ಅಂತ ಬೇಡ್ಕೊಂತಾಳೆ. ಸೊ ಈ ಪ್ರಪೋಸಲ್ ನ ಆಕ್ಸೆಪ್ಟ್ ಮಾಡ್ಕೊಂಡಿರುವ ವರಾಹ ಸ್ವಾಮಿ ಏನ್ ಮಾಡ್ತಾರಂದ್ರೆ 7 ತಲೆ ಹೊಂದಿರುವ ಆದಿಶೇಷವನ್ನ ಕರೀತಾರೆ. 7 ತಲೆ ಹೊಂದಿರುವ ಆದಿಶೇಷವನ್ನು ಕರೆದು ಏನ್ ಹೇಳ್ತಾರಂದ್ರೆ, ನೀನು ಭೂಮಿ ಮೇಲೆ ಹೋಗಿ ನನ್ನ ಗೃಹಸ್ಥಾನವಾಗಿ ಸೃಷ್ಟಿಯಾಗು ಅಂತ ವರಾಹ ಸ್ವಾಮಿ ಹೇಳ್ತಾರೆ. ಸೊ ಅವಾಗ ಈ ಆದಿಶೇಷು ಭೂಮಿ ಮೇಲೆ ಬಂದು, ಇವಾಗ ನಾವು ಏನ್ ನೋಡ್ತಿದೀವಿ 7 ಬೆಟ್ಟಗಳು, 7 ತಲೆ ಹೊಂದಿರುವ ಆದಿಶೇಷು ಭೂಮಿ ಮೇಲೆ ಬಂದು ಇವಾಗ ನಾವು ಏನು 7 ಕೊಂಡಲು ಅಂತ ಕರಿತೀವೋ, ತಿರುಮಲ 7 ಕೊಂಡಲು, 7 ಬೆಟ್ಟಗಳು, ಇವಾಗ 7 ಹಿಲ್ಸ್ ಏನಿದೆಯೋ ಅದು ಬಂದು ಸೃಷ್ಟಿ ಆಗಿರೋದು ಹೀಗೆ. ಆದಿಶೇಷುವಿನ 7 ತಲೆಗಳು ಬಂದು ಒಂದೊಂದು ಬೆಟ್ಟವಾಗಿ ಸೃಷ್ಟಿಯಾಗಿ 7 ಕೊಂಡಲು ಆಗಿ ಸೃಷ್ಟಿಯಾಗುತ್ತೆ. ಇದರಿಂದನೇ ಈ ತಿರುಮಲ ಬೆಟ್ಟವನ್ನು ಶೇಷಾಚಲಂ ಅಂತ ಕರೀತಾರೆ. ಸೊ ಆಮೇಲೆ ವರಾಹ ಸ್ವಾಮಿ ಶೇಷಾಚಲಂ ಬೆಟ್ಟದ ಕಾಡಿನಲ್ಲಿ ಒಂದು ವಿಗ್ರಹವಾಗಿ ಸೃಷ್ಟಿಯಾಗ್ತಾರೆ. ಅವರ ಹೆಂಡತಿಯರಾದ ಭೂದೇವಿ ಮತ್ತು ಶ್ರೀದೇವಿ ಇಬ್ಬರು ಅಲ್ಲಿ ಭೂತೀರ್ಥ ಮತ್ತು ಶ್ರೀತೀರ್ಥ ಎಂದು 2 ಬಾವಿಗಳಾಗಿ ಆ ವಿಗ್ರಹದ ಮುಂದೆ ಸೃಷ್ಟಿಯಾಗ್ತಾರೆ. ಆಮೇಲೆ ಈ ವಿಷಯ ತಿಳಿದು ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣುವೇ ವರಾಹ ರೂಪದಲ್ಲಿ ಶೇಷಾಚಲಂ ಬೆಟ್ಟದಲ್ಲಿ ಭೂಮಿ ಮೇಲೆ ಇದ್ದಾರೆ ಅಂತ ತಿಳಿದು ದೇವಾನ್ ದೇವತೆಗಳು ಬಂದು ಆ ವಿಗ್ರಹದ ಮುಂದೆ ಒಂದು ದೊಡ್ಡ ಕಲ್ಯಾಣಿ, ನೀರಿನ ಕಲ್ಯಾಣಿಯಾಗಿ ದೇವಾನ್ ದೇವತೆಗಳು ಬಂದು ಕಲ್ಯಾಣಿಯಾಗಿ ಸೃಷ್ಟಿಯಾಗಿ ಹೋಗ್ತಾರೆ. ಸೊ ಇದು ಕಲಿಯುಗದ ವೈಕುಂಠ ಎಂದು ಹೇಳುವ ತಿರುಮಲದ ಮೊದಲನೇ ಅಧ್ಯಾಯ. ಸೊ ಇದಾದ 100 ವರ್ಷಗಳು ಆದ್ಮೇಲೆ ಈ ಶೇಷಾಚಲಂ ಬೆಟ್ಟದಲ್ಲಿ ವಾಸಿಸುತ್ತಿರುವ ಒಬ್ಬ ನಿಷಾದುಡು ಎಂಬ ಬೇಟೆಗಾರ ಬೇಟೆಯಾಡೋಣ ಅಂತ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಬೇಟೆಯಾಡುವಾಗ ಅವನಿಗೆ ಒಂದು ಬ್ರೈಟ್ ಆಗಿ ಒಂದು ಬೆಳಕು ಕಾಣಿಸ್ಕೊಳ್ಳುತ್ತೆ. ಏನಿದು ಬೆಳಕು ಅಂತ ಬೆಳಕು ನೋಡಕ್ಕೆ ಆ ಬೆಳಕಿರೋ ದಾರಿ ಕಡೆ ಹೋಗ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ಅದು ಇನ್ನೂ ಬ್ರೈಟ್ ಆಗಿ ಹೋಗ್ತಾ ಇರುತ್ತೆ. ಸೊ ಅವನ ಹತ್ರಕ್ಕೆ ಹೋಗಿ ನೋಡ್ತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಅದು ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ವರಾಹ ರೂಪದಲ್ಲಿ ವಿಗ್ರಹವಾಗಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಅವನು ಅಲ್ಲಿರೋ ಎಲ್ಲ ಮರ ಗಿಡಗಳೆಲ್ಲ ಕಿತ್ತು ಎಲ್ಲ ಕ್ಲೀನ್ ಮಾಡಿ ಆ ವಿಗ್ರಹದ ಹತ್ರ ಹೋಗಿ ಹೇಳ್ತಾನೆ, ಸ್ವಾಮಿ ನಿಮ್ಮನ್ನು ಪೂಜೆ ಮಾಡೋಣ ಅಂದ್ರೆ ನಂಗೆ ಒಂದು ಮಂತ್ರನೂ ಬರಲ್ಲ, ನನ್ನಂತ ಅವನಿಗೆ ನೀವು ಕಾಣಿಸ್ಕೊಂಡಿದ್ದೀರಲ್ಲ ಸ್ವಾಮಿ ಅಂತ ಹೇಳಿ ದುಃಖ ಪಡ್ತಾನೆ. ಆಮೇಲೆ ಅವನು ಕಾಡಿಗೆ ಹೋಗಿ ಅಲ್ಲಿ ಕಾಡಲ್ಲಿ ಸಿಗೋ ಎಲ್ಲ ಹಣ್ಣುಗಳೆಲ್ಲ ತಗೊಂಡ್ ಬಂದು ಆ ವರಾಹ ಸ್ವಾಮಿಗೆ ನೈವೇದ್ಯವಾಗಿ ಕೊಡ್ತಾನೆ. ಅವಾಗ ಅವನ ಸ್ವಚ್ಛವಾದ ಭಕ್ತಿಯನ್ನು ನೋಡಿ ಆ ವರಾಹ ಸ್ವಾಮಿ ಪ್ರತ್ಯಕ್ಷನಾಗಿ ಹೇಳ್ತಾನೆ, ನನ್ನನ್ನು ಪೂಜೆ ಮಾಡ್ಬೇಕಂದ್ರೆ ಮಂತ್ರಗಳೇ ಬರ್ಬೇಕೇನಂತಿಲ್ಲ, ನಿನ್ನಂತ ಸ್ವಚ್ಛವಾದ ಮನಸ್ಸಿದ್ರೆ ಸಾಕು ಅಂತ ವರಾಹ ಸ್ವಾಮಿ ಹೇಳ್ತಾರೆ. ಆಮೇಲೆ ವರಾಹ ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ, ಈ ಶೇಷಾಚಲಂ ಬೆಟ್ಟಗಳಲ್ಲಿ ನೀನೇ ನನ್ನ ಮೊದಲನೆಯ ಭಕ್ತ. ಸೊ ಅದರಿಂದ ನಿನ್ನನ್ನು ಈ ಶೇಷಾಚಲಂ ಬೆಟ್ಟಗಳಿಗೆ ರಕ್ಷಕನಾಗಿ ನೇಮಿಸುತ್ತಿದ್ದೇನೆ ಅಂತ ನಿಷಾದುಡು ಎಂಬ ಬೇಟೆಗಾರನಿಗೆ ಹೇಳ್ತಾನೆ. ಆಮೇಲೆ ಅವನಿಗೊಂದು ಟಾಸ್ಕ್ ಕೊಡ್ತಾನೆ, ಏನಂದ್ರೆ ನಾನು ಧ್ಯಾನದಲ್ಲಿರುವಾಗ ಈ ಬೆಟ್ಟಗಳನ್ನು ರಕ್ಷಿಸೋ ಜವಾಬ್ದಾರಿ ನಿಂದು, ಆಮೇಲೆ ಇಲ್ಲಿ ಬರುವ ಋಷಿ ಮುನಿಗಳಿಗೆ ದಾರಿ ತೋರಿಸಬೇಕಾಗಿರೋ ಜವಾಬ್ದಾರಿ ನಿಂದು ಅಂತ ವರಾಹ ಸ್ವಾಮಿ ಆ ಬೇಟೆಗಾರನಿಗೆ ಹೇಳ್ತಾನೆ. ಹಂಗಂತ ಹೇಳ್ಬಿಟ್ಟು ವರಾಹ ಸ್ವಾಮಿ ಹೊರಟೋಗ್ತಾರೆ. ಇವನ್ಗೆ ಫುಲ್ ಖುಷಿ ಆಗೋಗುತ್ತೆ, ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಬಂದು ನನ್ನ ಈ ಬೆಟ್ಟಗಳಿಗೆ ರಕ್ಷಕನಾಗಿ ನೇಮಿಸಿದ್ದಾರೆ ಎಂದ ಖುಷಿಯಿಂದ ಅಲ್ಲಿ ಡಿಫ್ರೆಂಟ್ ಮರಗಿಡಗಳೆಲ್ಲ ನೆಟ್ಟಿ ಅಲ್ಲಿ ಬಂದು ಹೋಗೋವ್ರಿಗೆಲ್ಲ ದಾರಿ ಮಾಡಿಕೊಟ್ಟು ಈ ಕಲ್ಲುಗಳು ಗುಂಡುಗಳೆಲ್ಲ ಯೂಸ್ ಮಾಡಿ ಅದನ್ನ ದಾರಿ ಮಾಡಿ ಮತ್ತೆ ಅಲ್ಲಿ ಬರುವ ಋಷಿ ಮುನಿಗಳಿಗೆಲ್ಲ ವಸತಿ ಏರ್ಪಡಿಸಿ ವರಾಹ ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಅವನ ಜೀವನ ಹಿಂಗೆ ನಡೀತಾ ಇರುತ್ತೆ. ಹಿಂಗೆ ಸುಮಾರು ವರ್ಷಗಳು ನಡೆಯುತ್ತೆ. ಹಿಂಗೆ ಪೂಜೆ ಮಾಡ್ಕೊಂಡು ಅವನ
ಜೀವನ ಹಿಂಗೆ ಆ ವರಾಹ ಸ್ವಾಮಿ ಸೇವೆಯಲ್ಲಿ ಇರ್ತಾನೆ. ಅವನಿಗೂ ವಯಸ್ಸಾಗಿ ನಿಷಾದುಡು ಎಂಬ ಬೇಟೆಗಾರ ಒಂದ್ ದಿವಸ ಸತ್ತೋಗ್ತಾನೆ. ಅವ್ನ್ ಸತ್ತೋದ್ಮೇಲೆ ಏನಾಗುತ್ತೆ, ಮತ್ತೆ ಆ ವರಾಹ ಸ್ವಾಮಿಗೆ ಪೂಜೆ ಮಾಡೋವರು ಯಾರು ಇರಲ್ಲ. ಮತ್ತೆ ಆ ವಿಗ್ರಹದ ಮುಂದೆ ಗಿಡ ಮರಗಳೆಲ್ಲ ಬೆಳೆದು ಫಸ್ಟ್ ಹೆಂಗಿತ್ತೋ ಹಂಗಾಗೋಗಿರುತ್ತೆ. ಮತ್ತೆ ಇದಾದ 100 ವರ್ಷಗಳು ವರಾಹ ಸ್ವಾಮಿ ವಿಗ್ರಹ ಹಂಗೆ ಇದ್ದೋಗಿರುತ್ತೆ. ಬೇಟೆಗಾರ ಸತ್ತೋದ್ಮೇಲೆ 100 ವರ್ಷಗಳು ಆ ವಿಗ್ರಹ ಹಂಗೆ ಇದ್ದೋಗಿರುತ್ತೆ, ಪೂಜೆ ಏನಿರಲ್ಲ. ಆಮೇಲೆ 100 ವರ್ಷಗಳಾದ್ಮೇಲೆ ಆ ಶೇಷಾಚಲಂ ಬೆಟ್ಟದ ದೂರದಲ್ಲಿ ಉತ್ತರ ಭಾರತ ದೇಶದ ಒಂದು ರಾಜ್ಯದಲ್ಲಿ ಒಬ್ಬ ಮಹಾರಾಜ ಇರ್ತಾರೆ. ಅವನ ಹೆಸರು ಶಂಕನ ಮಹಾರಾಜ ಅಂತ ಒಬ್ಬ ರಾಜ ಇರ್ತಾನೆ. ಸೊ ಈ ಶಂಕನ ಮಹಾರಾಜ ಶ್ರೀ ಮಹಾವಿಷ್ಣುವಿನ ದೊಡ್ಡ ಭಕ್ತ. ಯಾರು? ಶಂಕನ ಮಹಾರಾಜ. ಡೈಲಿ ಶ್ರೀ ಮಹಾವಿಷ್ಣುವಿಗೆ ಪೂಜೆ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಈ ಶಂಕನ ಮಹಾರಾಜನಿಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಒಂದ್ ದಿವಸ ಹಿಂಗೆ ಥಿಂಕ್ ಮಾಡ್ಕೊಂಡು ಮಲಗಿದ್ರೆ ಅವ್ರಿಗೆ ಕನಸಲ್ಲಿ ಶ್ರೀ ಮಹಾವಿಷ್ಣು ವರಾಹ ರೂಪದಲ್ಲಿ ಬಂದು ಹೇಳ್ತಾರಂತೆ, ಶೇಷಾಚಲಂ ಬೆಟ್ಟಗಳಲ್ಲಿ ನನ್ನ ಪರಿಸ್ಥಿತಿ ಹಿಂಗಿದೆ, ಸೊ ಅದರಿಂದ ನನಗೆ ದೇವಸ್ಥಾನ ಕಟ್ಟಿಸುವ ಜವಾಬ್ದಾರಿ ನಿಂದೆ ಅಂತ ಶಂಕನ ಮಹಾರಾಜನಿಗೆ ವರಾಹ ರೂಪದಲ್ಲಿ ಕನಸಲ್ಲಿ ಬಂದು ಹೇಳ್ತಾರೆ ಶ್ರೀ ಮಹಾವಿಷ್ಣು. ಅವಾಗ ಶಂಕನ ಮಹಾರಾಜರು ಏನ್ ಮಾಡ್ತಾರೆ, ಅವರ ರಾಜ್ಯವನ್ನು ಬಿಟ್ಟು ಶೇಷಾಚಲಂ ಬೆಟ್ಟಗಳನ್ನು ಹುಡುಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಆ ಬೆಟ್ಟಗಳಲ್ಲಿ ಹುಡುಕ್ತಾ ಇದ್ರೆ ಅವರಿಗೆ ಎಷ್ಟು ಹುಡುಕಿದ್ರು ಸಿಗಲ್ಲ. ಹುಡುಕ್ತಾ ಇರ್ತಾರೆ, ಸಿಗಲ್ಲ. ಆಮೇಲೆ ಒಂದು ಕಡೆಯಿಂದ ತಣ್ಣದಾಗಿ ಗಾಳಿ ಬರುತ್ತಂತೆ. ಆ ಗಾಳಿ ಬರೋ ದಾರಿಯಲ್ಲೇ ಹೋಗ್ತಾ ಇದ್ರೆ ನವಿಲುಗಳು, ಪೀಕಾಕ್ಸ್ ಎಲ್ಲ ಡ್ಯಾನ್ಸ್ ಆಡೋದು ಎಲ್ಲ ನೋಡ್ತಾ ಇರ್ತಾರಂತೆ. ಸೊ ಅದೇ ದಾರಿಯಲ್ಲಿ ಹೋದ್ರೆ ಅವಾಗ ಅವ್ರಿಗೆ ಸೇಮ್ ಹಂಗೆ ಒಂದು ಬ್ರೈಟ್ನೆಸ್ ಕಾಣುತ್ತೆ. ಆ ಬ್ರೈಟ್ನೆಸ್ ಹತ್ರ ಹೋಗಿ ನೋಡಿದ್ರೆ ಅವಾಗ ಅವ್ರಿಗೆ ವಿಗ್ರಹ ಕಾಣುತ್ತೆ. ಸೊ ಆ ವಿಗ್ರಹ ನೋಡಿ ಅವರು ಅಲ್ಲೆಲ್ಲ ಕ್ಲೀನ್ ಮಾಡಿ ಅಲ್ಲಿ ವರಾಹ ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಅಲ್ಲೇ ಆ ಕಾಡಲ್ಲಿ ಸಿಗೋ ಎಲ್ಲ ಹೂಗಳು ಹಣ್ಣುಗಳೆಲ್ಲ ತಗೊಂಡ್ ಬಂದು ದೇವ್ರಿಗೆ ಇಟ್ಟು ಆಮೇಲೆ ಒಂದು ಮಂಟಪದ ರೀತಿ ಒಂದು ಟೆಂಪಲ್ ತರ ಮಾಡ್ತಾರೆ. ಯಾರು? ಶಂಕನ ಮಹಾರಾಜರು. ಅವರು ಸಾಮಾನ್ಯ ಒಂದು ಋಷಿ ತರ ಅಲ್ಲೇ ಆ ದೇವ್ರ ಸೇವೆ ಮಾಡ್ಕೊಂಡು ಅಲ್ಲಿ ಬರೋ ಋಷಿ ಮುನಿಗಳಿಗೆಲ್ಲ ಹೆಲ್ಪ್ ಮಾಡ್ಕೊಂಡು ಶಂಕನ ಮಹಾರಾಜ ಅಲ್ಲೇ ಇರ್ತಾರೆ. ಸೊ ಅವ್ರ ಜೀವನ ಹಂಗೆ ನಡೀತಾ ಇರುತ್ತೆ. ಒಂದ್ ದಿವಸ ಅವ್ರಿಗೂ ವಯಸ್ಸಾಗೋಗಿರುತ್ತೆ. ಒಂದ್ ದಿವಸ ಹಿಂಗೆ ದೇವ್ರಿಗೆ ಅಭಿಷೇಕ ಮಾಡಿ, ವರಾಹ ಸ್ವಾಮಿಗೆ ಅಭಿಷೇಕ ಮಾಡಿ ಆ ವರಾಹ ಸ್ವಾಮಿನ ಬೇಡ್ಕೊಂತಾರಂತೆ. ಸ್ವಾಮಿ, ನನ್ಗೆ ಒಂದೇ ಒಂದು ಆಸೆ ಇದೆ, ನನ್ನನ್ನು ನಿಮ್ಮಲ್ಲಿ ಐಕ್ಯ ಮಾಡ್ಕೊಂಬಿಡಿ ಅಂತ ಬೇಡ್ಕೊಂತಾರೆ. ಅದಕ್ಕೆ ಅಂಗೀಕರಿಸಿ ವರಾಹ ಸ್ವಾಮಿ ಆ ಶಂಕನ ಮಹಾರಾಜನನ್ನು ತನ್ನಲ್ಲೇ ಐಕ್ಯ ಮಾಡ್ಕೊಂತಾರೆ. ಸೊ ಶಂಕನ ಮಹಾರಾಜ ಹೀಗೆ ಹೇಳ್ಕೊಂಡಾಗ ಆ ಶ್ರೀ ಮಹಾವಿಷ್ಣುವಿನ ಸುದರ್ಶನ ಚಕ್ರವೇ ಬಂದು ಆ ಶಂಕನ ಮಹಾರಾಜವನ್ನು ಆ ದೇವರಲ್ಲಿ ಐಕ್ಯ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದನೇ ಈ ಪ್ರದೇಶವನ್ನು ಚಕ್ರತೀರ್ಥ ಅಂತಾನು ಕರೀತಾರೆ. ಸೊ ಸತ್ಯಯುಗದಲ್ಲಿ ನಿಷಾದುಡು, ತ್ರೇತಾಯುಗದಲ್ಲಿ ಶಂಕನ ಮಹಾರಾಜ, ಇವರಿಬ್ಬರು ಅವ್ರ ಕೈಯಲ್ಲಿ ಎಷ್ಟಾದ್ರೆ ಅಷ್ಟು ದೇವರ ಸೇವೆಯನ್ನು ಮಾಡ್ತಾರೆ. ಆಮೇಲೆ ಅವ್ರ ಕಾಲ ಆಗೋಗಿ ಅವರು ಮರಣ ಹೊಂದ್ತಾರೆ. ಇದುವರೆಗೂ ಈ ಸತ್ಯಯುಗದಲ್ಲಿ ತ್ರೇತಾಯುಗದಲ್ಲಿ ಈ ದೇವರನ್ನು ಹೆಂಗೆ ಪೂಜೆ ಮಾಡಬೇಕು ಅಂತ, ಪೂಜೆ ಮಾಡುವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೆಂಗೆ ಫಾಲೋ ಆಗ್ಬೇಕು ಅಂತ ಯಾರಿಗೂ ಅಷ್ಟು ಗೊತ್ತಿರ್ಲಿಲ್ಲ. ಸೊ ಶ್ರೀ ಮಹಾವಿಷ್ಣು ಇದನ್ನ ಗಮನಿಸ್ತಾರೆ. ಯಾವಾಗ ದ್ವಾಪರ ಯುಗದಲ್ಲಿ ಶ್ರೀ ಮಹಾವಿಷ್ಣುವು ಇದನ್ನು ಗಮನಿಸಿ ನನ್ನನ್ನು ಪೂಜೆ ಮಾಡುವ ಎಲ್ಲಾ ಋಷಿ ಮುನಿಗಳಿಗೂ ಅವರು ಮಾಡುವ ಪೂಜೆ ವಿಫಲವಾಗಬಾರದೆಂದು ತಿಳಿದುಕೊಂಡು ಅವರು ತನ್ನ ಮಾನಸ ಪುತ್ರನಾದ ವೈಕನಸನನ್ನು ಸೃಷ್ಟಿಸುತ್ತಾನೆ. ವೈಕನಸನಿಗೆ ಶ್ರೀ ಮಹಾವಿಷ್ಣುವು ಹೇಳ್ತಾರೆ, ನೀನು ಭೂಮಿ ಮೇಲೆ ಇರುವ ಶೇಷಾಚಲಂ ಬೆಟ್ಟಗಳಿಗೆ ಹೋಗಿ ಅಲ್ಲಿ ವೈಕನಸ ಆಗಮನವನ್ನು ರಚಿಸಿ ಬಾ ಎಂದು ವೈಕನಸನಿಗೆ ಹೇಳ್ತಾನೆ. ಹಾಗೆ ಹೋಗೋ ದಾರಿಯಲ್ಲಿ ರಂಗದಾಸ ಎಂಬ ನನ್ನ ಭಕ್ತನನ್ನು ಕರೆದುಕೊಂಡು ಹೋಗು ಅಂತ ಶ್ರೀ ಮಹಾವಿಷ್ಣು ಹೇಳ್ತಾರೆ. ಸೊ ಹಂಗೆ ಇವರು ಹೋಗೋ ದಾರಿಯಲ್ಲಿ ರಂಗದಾಸ ಎಂಬ ಭಕ್ತನನ್ನು ಕರೆದುಕೊಂಡು ಶೇಷಾಚಲಂ ಬೆಟ್ಟಗಳಿಗೆ ಹೋಗ್ತಾರೆ. ಸೊ ಅವಾಗ ಸೇಮ್ ಹಂಗೆ ಅಲ್ಲಿ ಫುಲ್ ಗಿಡ ಮರಗಳೆಲ್ಲ ಆ ವಿಗ್ರಹದ ಸುತ್ತಮುತ್ತ ಗಿಡ ಮರಗಳೆಲ್ಲ ಬೆಳೆದಿರುತ್ತೆ. ಅದನ್ನೆಲ್ಲ ಕಿತ್ತು ಕ್ಲೀನ್ ಮಾಡಿ, ಯಾರು ರಂಗದಾಸ ಭಕ್ತ ಇರ್ತಾನಲ್ಲ, ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಹೂಗಳು ಹಣ್ಣುಗಳೆಲ್ಲ ಇಕ್ಕಿ, ಆಮೇಲೆ ಅಲ್ಲಿ ವರಾಹ ಸ್ವಾಮಿಯ ಹೆಂಡತಿಯರಾದ ಭೂದೇವಿ ಮತ್ತು ಶ್ರೀದೇವಿ ಇಬ್ಬರು 2 ಬಾವಿಗಳಾಗಿ ಸೃಷ್ಟಿಯಾಗಿರ್ತಾರೆ ಅಂತ ಹೇಳಿದ್ನಲ್ಲ, ಆ ಬಾವಿಗಳು ಕಾಲಕ್ರಮೇಣ ಹಂಗೆ ಮುಚ್ಚೋಗಿರುತ್ತೆ. ಅವಾಗ ರಂಗದಾಸರು ಮತ್ತೆ ಅದನ್ನ ಹಗದು ಮತ್ತೆ ಒಳಗಡೆಯಿಂದ ನೀರ್ ಬರೋ ಹಾಗೆ ಮಾಡ್ತಾರೆ. ಎಲ್ಲಿ? ಆ ಭೂತೀರ್ಥ ಮತ್ತು ಶ್ರೀತೀರ್ಥ. ವೈಕನಸ ಆಗಮನವನ್ನು ರಚಿಸ್ತಾ ಇರ್ತಾರೆ. ಇವರು ರಂಗದಾಸ ಇಲ್ಲೇ ಪೂಜೆ ಮಾಡ್ಕೊಂಡು ಇರ್ತಾರೆ. ಸೊ ಹಿಂಗೆ ಕಾಲ ಕಳೀತಾ ಇರುತ್ತೆ. ಒಂದ್ ದಿವಸ ರಂಗದಾಸ ಏನ್ ಮಾಡ್ತಾನೆ, ದೇವರಿಗೆ ಪೂಜೆ ಮಾಡಕ್ಕೆ ಹೂಗಳು ಎಲ್ಲ ತಗೊಂಡ್ ಬರ್ಬೇಕು ಅಂತ ಕಾಡಿಗೆ ಹೋಗ್ತಾನೆ. ಎಲ್ಲ ಹೂಗಳೆಲ್ಲ ತಗೊಂಡ್ ಬಂದು ಬರೋ ದಾರಿಯಲ್ಲಿ ಒಂದು ನೀರಿನ ಪಾಂಡ್ ಅಲ್ಲಿ ಗಂದುಗೋಳು ಎಂಬ ಜಾತಿಯ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯರ ಜೊತೆ ಸ್ನಾನ ಮಾಡ್ತಾ ಇರ್ತಾನೆ. ಸೊ ಇದನ್ನು ರಂಗದಾಸ ನೋಡಿ ಅವನ್ಗೆ ಸೆಕ್ಷುಯಲ್ ಡಿಸೈರ್ ಬರುತ್ತೆ. ಯಾರಿಗೆ? ರಂಗದಾಸನಿಗೆ. ಮತ್ತೆ
ಅವನು ಹಂಗೆ ಅವನ ಮೈಂಡ್ ಡೈವರ್ಟ್ ಮಾಡ್ಕೊಂಡು ಹಂಗೆ ದೇವರ ಹತ್ರ ಹೋಗಿ ಆ ವರಾಹ ಸ್ವಾಮಿಗೆ ಪೂಜೆ ಮಾಡಕ್ಕೆ ಹೋಗ್ತಾ ಇರ್ತಾನೆ. ಅದನ್ನು ಗಮನಿಸಿದ ವೈಕನಸ ಹಂಗೆ ಓಡಿ ಬಂದು ಹಿಂಗೆ ಪೂಜಾ ಸಮಯದಲ್ಲಿ ಕಾಮವಾಂಛೆ ಬರೋದು ತಪ್ಪು, ಸೊ ಅದರಿಂದ ನೀನು ಪೂಜೆ ಮಾಡುವಂತಿಲ್ಲ ಅಂತ ಹೇಳ್ತಾನೆ. ಸೊ ಇದಕ್ಕೆ ರಂಗದಾಸ ಫುಲ್ಲು ದುಃಖಕ್ಕೊಳಗಾಗೋಗ್ತಾನೆ. ಅವಾಗ ವರಾಹ ಸ್ವಾಮಿ ಮತ್ತೆ ಪ್ರತ್ಯಕ್ಷನಾಗಿ ರಂಗದಾಸನಿಗೆ ಹೇಳ್ತಾನೆ, ಹೌದು ವೈಕನಸ ಹೇಳೋದು ಕರೆಕ್ಟೇ, ಪೂಜಾ ಸಮಯದಲ್ಲಿ ಕಾಮವಾಂಛೆ ಬರೋದು ತಪ್ಪು. ಸೊ ನಿನ್ನನ್ನು ನಾನು ಅರ್ಥ ಮಾಡ್ಕೊಂತೀನಿ, ನಿನ್ನ ಸಿಚುವೇಶನ್ ನಾನು ಅರ್ಥ ಮಾಡ್ಕೊಂತೀನಿ. ಅದಕ್ಕೆ ನಿನ್ಗೆ ಬರೋ ಜನ್ಮದಲ್ಲಿ, ನಿನ್ಗೆ ನೆಕ್ಸ್ಟ್ ಜನ್ಮದಲ್ಲಿ ನಿನ್ನ ಒಂದು ಮಹಾರಾಜನಾಗಿ ಹುಟ್ಟಿಸ್ತೀನಿ. ಅವಾಗ ನಿನ್ಗಿರೋ ಎಲ್ಲ ಸುಖಾನುಭವಗಳನ್ನು, ನಿನಗೆ ಇರುವ ಕಾಮವಾಂಛೆ ಎಲ್ಲ ಕಡಿಮೆ ಆದ್ಮೇಲೆ ಮತ್ತೆ ನನ್ನ ಹತ್ರ ನಿನ್ನನ್ನು ತಗೊಂತೀನಿ ಅಂತ ವರಾಹ ಸ್ವಾಮಿ ಹೇಳ್ತಾರೆ. ಸೊ ಈಗಲೂ ದ್ವಾಪರ ಯುಗದಲ್ಲಿ ವೈಕನಸ ರಚಿಸಿರುವ ವೈಕನಸ ಆಗಮನ ಶಾಸ್ತ್ರದಲ್ಲಿ ಇರುವ ಪೂಜಾ ವಿಧಾನದಂತೆಯೇ ಈಗಲೂ ತಿರುಮಲದಲ್ಲಿ ಅದೇ ರೀತಿ ಪೂಜೆ ಮಾಡ್ತಾ ಇರ್ತಾರೆ. ದ್ವಾಪರ ಯುಗದಲ್ಲಿ ರಚಿಸಿರುವ ಆಚರಣೆ ಈಗಲೂ ತಿರುಮಲದಲ್ಲಿ ಅದೇ ಫಾಲೋ ಆಗ್ತಾ ಇದ್ದಾರೆ. ಸೊ ನಾವು ಇಲ್ಲಿವರೆಗೂ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಎಂಡ್ ಮಾಡಿದೀವಿ ಸ್ಟೋರಿ ಅಂದ್ರೆ, ನಮ್ಮ ತಿರುಮಲ ದೇವಸ್ಥಾನದ್ದು. ನಾವು ಸತ್ಯಯುಗಕ್ಕೂ ಮುಂಚೆ ವರಾಹ ಸ್ವಾಮಿ ಭೂಮಿಯನ್ನು ಹಿರಣ್ಯಾಕ್ಷಕನಿಂದ ರಕ್ಷಿಸಿ ಯಥಾಸ್ಥಾನದಲ್ಲಿ ಇಟ್ಟಿರೋದರಿಂದ ದ್ವಾಪರ ಯುಗದಲ್ಲಿ ವೈಕನಸ ಆಗಮನ ರಚಿಸಿರುವವರೆಗೂ ನಾವು ಈ ಸ್ಟೋರಿಯನ್ನು ತಿಳ್ಕೊಂಡಿದೀವಿ. ಸೊ ನೆಕ್ಸ್ಟ್ ಸತ್ಯಯುಗದಿಂದ ದ್ವಾಪರ ಯುಗದವರೆಗೂ ವರಾಹ ಸ್ವಾಮಿಯ ಕ್ಷೇತ್ರವಾಗಿರುವ ಈ ಶೇಷಾಚಲಂ ಬೆಟ್ಟಗಳು ನೆಕ್ಸ್ಟ್ ಕಲಿಯುಗಕ್ಕೆ ತಿರುಮಲ ದೇವಸ್ಥಾನವಾಗಿ ಹೆಂಗೆ ಆಯ್ತು ಅನ್ನೋದನ್ನ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. If you like this video, please subscribe Prakki Factory Universe Kannada channel for more interesting videos like this. So signing off, Prakki Factory Universe Kannada channel.